ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಸವ ಸಮಿತಿ ಪ್ರಸ್ತುತಪಡಿಸುವ ಶರಣ ಸ್ಮಾರಕಗಳು ಸರಣಿಯ ಇಂದಿನ ಸಂಚಿಕೆಯಲ್ಲಿ ನಾವು ಬಸವ ಕಲ್ಯಾಣದಲ್ಲಿ ಪಸರಿಸಿಕೊಂಡಿರುವ ವಿವಿಧ ಶರಣರ ಸ್ಮಾರಕಗಳತ್ತ ಪಯಣ ಬೆಳೆಸಲಿದ್ದೇವೆ. ಇಂದು ಕಲ್ಯಾಣ ಪಟ್ಟಣದ ಹೃದಯ ಭಾಗದಲ್ಲಿ ಶರಣರ ಬೃಹತ್ ಸ್ಮಾರಕಗಳು ಅಷ್ಟಾಗಿ ಕಾಣಸಿಗದಿರುವುದು ಅಚ್ಚರಿಯೆನಿಸಬಹುದು. ಆದರೆ ಇದರ ಹಿಂದಿನ ಚಾರಿತ್ರಿಕ ಸತ್ಯ ಬಹಳ ರೋಚಕ. ಶರಣರು ವಾಸವಿದ್ದದ್ದು ಜನದಟ್ಟಣೆಯ ನಗರದ ಮಧ್ಯದಲ್ಲಲ್ಲ, ಬದಲಾಗಿ ಪಟ್ಟಣದಿಂದ 5-6 ಕಿಲೋಮೀಟರ್ ದೂರದಲ್ಲಿದ್ದ ಕಾಡು ಬೆಟ್ಟಗಳ ಪ್ರಕೃತಿಯ ಮಡಿಲಲ್ಲಿ. ಇದರ ಹಿಂದೆ ಶರಣರ ದೂರದೃಷ್ಟಿಯಿತ್ತು. ಅರಮನೆಯಲ್ಲಿ ಮಂತ್ರಿಯಾಗಿದ್ದ ಗುರು ಬಸವಣ್ಣನವರಿಗಾಗಲಿ ಮತ್ತು ಬಿಜ್ಜಳನ ಆಡಳಿತಕ್ಕಾಗಲಿ ತಮ್ಮಿಂದ ಯಾವುದೇ ಅಡ್ಡಿ ಆಗಬಾರದು ಎಂಬುದು ಅವರ ಆಶಯವಾಗಿತ್ತು. ಜೊತೆಗೆ ವಿರೋಧಿಗಳಿಗೆ ಸುಳ್ಳು ಆರೋಪ ಹೊರಿಸಲು ಅವಕಾಶ ನೀಡಬಾರದು ಎಂಬ ಎಚ್ಚರಿಕೆಯೂ ಅವರಿಗಿತ್ತು. ಯಾರಿಗೂ ಹೊರೆಯಾಗದೆ ಸ್ವತಂತ್ರ ಕಾಯಕ ಮತ್ತು ದಾಸೋಹ ನಡೆಸಲು ಅವರು ಈ ಏಕಾಂತದ ತಾಣಗಳನ್ನೇ ಆಯ್ದುಕೊಂಡರು. ಪಟ್ಟಣದ 4 ದಿಕ್ಕುಗಳಲ್ಲಿ ಶರಣರ ಈ ತಾಣಗಳು ಹೇಗೆ ಹಬ್ಬಿಕೊಂಡಿವೆ ಎಂದು ಭೂಪಟದಂತೆ ಕಲ್ಪಿಸಿಕೊಳ್ಳುವುದಾದರೆ, ಪಶ್ಚಿಮಕ್ಕೆ ತ್ರಿಪುರಾಂತ ಕೆರೆಯ ರಮ್ಯವಾದ ಸುತ್ತಮುತ್ತಲಿನ ಪರಿಸರ ನಮ್ಮನ್ನು ಎದುರಾಗುತ್ತದೆ. ಅಲ್ಲಿಂದ ದಕ್ಷಿಣದತ್ತ ಸಾಗಿದರೆ ಅದೇ ಕೆರೆಯ ಹರಿಯಗುಂಟ ಕಾಣಸಿಗುವ ಬಂದವರ ಓಣಿ ಪರಿಸರವು ಧ್ಯಾನಮಗ್ನ ಶರಣರ ನೆನಪನ್ನು ಮರುಕಳಿಸುತ್ತದೆ. ಪೂರ್ವ ದಿಕ್ಕಿನ ಕಡೆಗೆ ಹೆಜ್ಜೆ ಹಾಕಿದರೆ ನಾರಾಯಣಪುರ ಹಾಗೂ ಶಿವಪುರ ಗ್ರಾಮಗಳ ವಿಶಾಲವಾದ ಕೆರೆ ದಂಡೆಗಳು ಸಿಗುತ್ತವೆ. ಇನ್ನು ಉತ್ತರ ದಿಕ್ಕಿಗೆ ಹೋದರೆ ಬೆಟ್ಟಬಲಕುಂದ ಗುಡ್ಡ ಮತ್ತು ಅದರ ಇಳಿಜಾರುಗಳಲ್ಲಿರುವ ಗುಹೆಗಳು ಶರಣರ ಜೀವನವನ್ನು ನಮ್ಮ ಕಣ್ಣು ಮುಂದೆ ತಂದಿಡುತ್ತವೆ. ತ್ರಿಪುರಾಂತ ಕೆರೆಯ ಪರಿಸರವನ್ನು ಒಮ್ಮೆ ಪ್ರತ್ಯಕ್ಷವಾಗಿ ವೀಕ್ಷಿಸಿದರೆ ಅಲ್ಲಿ ಅಸಂಖ್ಯಾತ ಚಿಕ್ಕ ಚಿಕ್ಕ ಗವಿಗಳು ನಮಗಿಂದಿಗೂ ಕಾಣಸಿಗುತ್ತವೆ. ಇವು ಶರಣರು ಏಕಾಂತದಲ್ಲಿ ಕಾಯಕ ಮತ್ತು ಧ್ಯಾನಕ್ಕಾಗಿ ರೂಪಿಸಿಕೊಂಡ ಆಧ್ಯಾತ್ಮಿಕ ತಾಣಗಳು. ನೂರಾರು ಶರಣರು ತಮ್ಮ ಕಾಯಕದ ನಂತರ ಒಂದೆಡೆ ಸೇರಿ ನಡೆಸುತ್ತಿದ್ದ ಮುಕ್ತ ಸಂವಾದವೇ ಅನುಭವ. ವಿಸ್ತಾರವಾದ ಈ ಪರಿಸರದಲ್ಲಿ ಅವರು ನಡೆಸುತ್ತಿದ್ದ ದಾಸೋಹ ಮತ್ತು ಸಮೂಹ ಜೀವನವೇ ಮುಂದೆ ಅನುಭವ ಮಂಟಪ ಎಂಬ ಜಗತ್ತಿನ ಪ್ರಪ್ರಥಮ ಪ್ರಜಾಪ್ರಭುತ್ವವಾದಿ ಸಂಸತ್ತಿನ ಪರಿಕಲ್ಪನೆಗೆ ಅಡಿಪಾಯವಾಗಿರಬಹುದು ಎಂಬುದು ವಾಸ್ತವಕ್ಕೆ ಹತ್ತಿರವಾದ ಸಂಗತಿ. ದಕ್ಷಿಣದ ಬಂದವರ ಓಣಿಯ ಸುಸ್ಥಿತಿಯಲ್ಲಿರುವ ಅಕ್ಕಮಹಾದೇವಿಯವರ ಗವಿ, ವೀರ ಗೊಲ್ಲಾಳನ ಗವಿ, ಉತ್ತರದ ಬೆಟ್ಟಬಲಕುಂದದಲ್ಲಿರುವ ವಿಸ್ತಾರವಾದ ಗಂಜಿಕೆರೆ ಮತ್ತು ಬಸವಣ್ಣನ ಹೆಸರಿನ ಗವಿಗಳು, ಅಲ್ಲೇ ಹತ್ತಿರದಲ್ಲಿರುವ ಬಾವಿಗಳು ನಮಗೆ ಶರಣರ ದಿನಚರಿಯನ್ನು ಹೇಳುತ್ತವೆ. ಆದರೆ ಇದರಲ್ಲಿ ಒಂದು ಮುಖ್ಯ ವಿಚಾರವೇನೆಂದರೆ, ಶರಣರು ನೂರಾರು, ಸಾವಿರಾರು ಸಂಖ್ಯೆಯಲ್ಲಿ ಸೇರಬೇಕು ಎಂದಾಗ ಈ ಸ್ಥಳಗಳು ಸಾಲುತ್ತಿರಲಿಲ್ಲ. ಅದಕ್ಕಾಗಿಯೇ ಬಸವ ಕಲ್ಯಾಣದಿಂದ ಸುಮಾರು 45 ಕಿಲೋಮೀಟರ್ ದೂರದಲ್ಲಿರುವ ಭಾರೀ ಪ್ರಮಾಣದ ಜನ ಸೇರಬಹುದಾದ ಚಿಟುಗುಪ್ಪ, ಹಂದ್ರಾಳ, ರಾಜೇಶ್ವರ, ಗಡವಂತಿಯಂತಹ ವಿಶಾಲವಾದ ಗುಹೆಗಳತ್ತ ನಮ್ಮ ದೃಷ್ಟಿ ಹರಿಸಬೇಕು. ಚಿಟುಗುಪ್ಪದಲ್ಲಿ ನೂರಾರು ಜನ ಒಂದೇ ಕಡೆ ಕಲೆತು ಅನುಭವ ಹಂಚಿಕೊಳ್ಳಬಲ್ಲ ಮಹಾಮನೆಯ ಆಕಾರದ ಸುಸ್ಥಿತಿಯಲ್ಲಿರುವ ಗವಿಗಳಿವೆ. ಅಲ್ಲಿ ಅಲ್ಲಮಪ್ರಭು, ಸಿದ್ಧರಾಮರ ಹೆಸರಿನ ವಿಸ್ತಾರ ಗವಿಗಳ ಜೊತೆಗೆ 300ಕ್ಕೂ ಹೆಚ್ಚು ಗೋಸಾಯಿ ಕುಟುಂಬಗಳು ಇಂದಿಗೂ ಆ ಊರಿನಲ್ಲಿದ್ದು, ಕಲ್ಯಾಣದ ಈ ಆಧ್ಯಾತ್ಮ ಮಹೋತ್ಸವಗಳು ಪ್ರಾಯಶಃ ಇಂತಹ ವಿಶಾಲ ಪ್ರದೇಶಗಳಲ್ಲೇ ನಡೆದಿದ್ದಿರಬಹುದು ಎಂಬುದಕ್ಕೆ ಪುಷ್ಟಿ ನೀಡುತ್ತವೆ. ಪಶ್ಚಿಮ ದಿಕ್ಕಿನ ತ್ರಿಪುರಾಂತ ಕೆರೆಯ ಭಾಗವಂತೂ ಇಂದಿಗೂ ಶರಣರ ಜಾಗೃತ ಕೇಂದ್ರ. ಆ ಗವಿಗಳಲ್ಲಿ ಅಕ್ಕನಾಗಮ್ಮನ ಗವಿ ಮಾತ್ರ ತಕ್ಕಮಟ್ಟಿಗೆ ದೊಡ್ಡದಾಗಿದ್ದರೆ ಉಳಿದವೆಲ್ಲ ಚಿಕ್ಕ ಚಿಕ್ಕ ಗವಿಗಳು. ಕಾಲಾನಂತರದಲ್ಲಿ ಅಲ್ಲಮಪ್ರಭುಗಳ ಗವಿಯ ಮೇಲೊಂದು ದೊಡ್ಡ ಮಠ ತಲೆ ಎತ್ತಿ ನಿಂತಿದೆ. ಇವುಗಳ ಪಕ್ಕದಲ್ಲೇ ತ್ರಿಪುರಾಂತ ಕೆರೆಯ ದಡದಲ್ಲಿ ಚಲಿಸುವ ಹರಿಯಗುಂಟಕ್ಕೆ ನಾವು ಸಾಗಿದರೆ ಅಂಬಿಗರ ಚೌಡಯ್ಯ ಹಾಗೂ ಅಕ್ಕಮಹಾದೇವಿಯವರ ಗವಿಗಳ ದರ್ಶನವಾಗುತ್ತದೆ. ಅಚ್ಚರಿಯ ಸಂಗತಿಯೆಂದರೆ
ಇತ್ತೀಚೆಗೆ ಬಸವ ಕಲ್ಯಾಣ ಪ್ರಾಧಿಕಾರದವರು ಅಭಿವೃದ್ಧಿಗಾಗಿ ದನಗಳ ಕೊಟ್ಟಿಗೆ ಒಂದನ್ನು ತೆರವುಗೊಳಿಸಿದಾಗ ಮತ್ತೊಂದು ಸುಂದರವಾದ ಗವಿ ಪತ್ತೆಯಾಯಿತು. ಅನುಭವ ಮಂಟಪಕ್ಕೆ ತೆರಳುವ ದಾರಿಯ ಎಡಭಾಗದಲ್ಲಿ ಸಿಗುವ ಹರಳಯ್ಯನ ದಿಬ್ಬ ಕಲ್ಯಾಣದ ಮಹಾಕ್ರಾಂತಿಯ ಕಣ್ಣೀರಿನ ಸಾಕ್ಷಿ. ಶರಣರಾದ ಹರಳಯ್ಯ ಮತ್ತು ಮಧುವಯ್ಯನವರ ಮಕ್ಕಳ ಅಂತರ್ಜಾತೀಯ ವಿವಾಹದಿಂದ ಕೆರಳಿದ ಪಟ್ಟಭದ್ರ ಹಿತಾಸಕ್ತಿಗಳು ರಾಜಬಿಜ್ಜಳನ ಮನವೊಲಿಸಿ ಅವರಿಗೆ ಘೋರ ಶಿಕ್ಷೆ ವಿಧಿಸುವಂತೆ ಮಾಡಿದರು. ಈ ಶರಣರನ್ನು ಆನೆಯ ಕಾಲಿಗೆ ಕಟ್ಟಿ ಎಳೆಯುವ ಎಳೆಹೂಟಿ ಎಂಬ ಅಮಾನುಷ ಶಿಕ್ಷೆಗೆ ಒಳಪಡಿಸಿದ ಜಾಗವಿದು. ಅಂದಿನ ಆ ಘೋರ ದುರಂತದ ಕಥೆಯನ್ನು ಈ ದಿಬ್ಬ ಇಂದಿಗೂ ಮೌನವಾಗಿ ಸಾರುತ್ತಿದೆ. ಆ ಬಲಿದಾನದ ದ್ಯೋತಕವಾಗಿ ಶರಣರ ತ್ಯಾಗವನ್ನು ನೆನೆಯಲು ಪ್ರತಿ ವರ್ಷ ಇಲ್ಲಿ ಮರಣವೇ ಮಹಾನವಮಿ ಎಂಬ ಭಾವಪೂರ್ಣ ಉತ್ಸವವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಕಲ್ಯಾಣ ಕ್ರಾಂತಿಯ ನಂತರ ದೇಶಾದ್ಯಂತ ಸಂಚರಿಸಿ ಬಸವ ತತ್ವಗಳನ್ನು ಪ್ರಸಾರ ಮಾಡಿದ ಶರಣ ಹರಳಯ್ಯನವರ ಹೆಜ್ಜೆಗುರುತುಗಳನ್ನು ಕರ್ನಾಟಕದ ನೂರಾರು ಕಡೆಗಳಲ್ಲಿ ಇಂದಿಗೂ ಕಾಣಬಹುದು. ಕಲಬುರಗಿಯ ಬಿಜನಹಳ್ಳಿಯಲ್ಲಿ ಅವರು ಬಸವಣ್ಣನವರಿಗೆ ಅರ್ಪಿಸಿದ ಪಾದುಕೆಗಳು ಇಂದಿಗೂ ಪೂಜಿಸಲ್ಪಡುತ್ತಿವೆ. ವಿಜಯಪುರದ ಸೀಗುಣಸಿಯಲ್ಲಿ ಶರಣಪಡೆಗಾಗಿ ನೆಲಭೇದಿಸಿ ಹೊರಹೊಮ್ಮಿದ ಹರಳಯ್ಯನವರ ಚಿಲುಮೆ, ಬೆಳಗಾವಿಯ ತಿಗಡಿಯ ಕಲ್ಯಾಣಮ್ಮನ ಗುಡಿ, ಉಳವಿಯ ಹರಳಯ್ಯನ ಚಿಲುಮೆ, ಕೊಳ್ಳೆಗಾಲದ ಹರಳೆ ಗ್ರಾಮ ಹಾಗೂ ಪಿರಿಯಾಪಟ್ಟಣದ ಕಗ್ಗುಂಡಿಯ ತಾಣಗಳು ಹರಳಯ್ಯನವರ ವ್ಯಾಪಕ ಸಂಚಾರ ಮತ್ತು ಶರಣ ಸಂದೇಶದ ಪ್ರಸಾರಕ್ಕೆ ಸಾಕ್ಷಿಯಾಗಿವೆ. ಮತ್ತಷ್ಟು ಮುಂದುವರಿದರೆ ಪತ್ರಿವನಕ್ಕೆ ಹೊಂದಿಕೊಂಡಂತೆಯೇ ಇರುವ ರೇವಣಸಿದ್ಧ ಮತ್ತು ಘನಲಿಂಗ ರುದ್ರಮುನಿಗಳ ಭವ್ಯ ಮಠ ಹಾಗೂ ಗವಿಗದ್ದಿಗೆಗಳು ಕಣ್ಮನ ಸೆಳೆಯುತ್ತವೆ. ವಚನ ಸಾಹಿತ್ಯದ ರಕ್ಷಣೆಗಾಗಿ ಚನ್ನಬಸವಣ್ಣನವರ ಜೊತೆಗೂಡಿ ಉಳವಿಯತ್ತ ಪಯಣಿಸಿದ ಘನಲಿಂಗ ರುದ್ರಮುನಿಗಳ ಐತಿಹಾಸಿಕ ಹೆಜ್ಜೆಗುರುತುಗಳು ಇಂದಿಗೂ ಇಲ್ಲಿಂದ ಹುಣಸಿಕಟ್ಟಿಯವರೆಗೆ ಪಸರಿಸಿರುವುದು ವಿಶೇಷ. ರಾಷ್ಟ್ರೀಯ ಹೆದ್ದಾರಿ 9ರ ಮಹಾದ್ವಾರದಿಂದ 2 ಕಿಲೋಮೀಟರ್ ದೂರದಲ್ಲಿರುವ ತಾಣವೇ ಅನುಭವ ಮಂಟಪ. ಲಿಂಗಾಕಾರದ ಕಲ್ಲಿನ ಗೋಪುರದಂತಿರುವ ಈ ಸಭಾಂಗಣ ಪ್ರವೇಶಿಸುತ್ತಂತೆಯೇ ಅಲ್ಲಿನ ಶರಣರ ಚಿತ್ರಗಳು, ವಚನಗಳು ಮತ್ತು ಅಲ್ಲಮಪ್ರಭುಗಳ ಶೂನ್ಯಪೀಠ ಆಧ್ಯಾತ್ಮಿಕ ಅನುಭೂತಿ ನೀಡುತ್ತವೆ. 1955ರ ಅಖಿಲ ಭಾರತ ವೀರಶೈವ ಮಹಾಸಭೆಯಲ್ಲಿ ತೆಗೆದುಕೊಂಡ ಒಂದು ಐತಿಹಾಸಿಕ ನಿರ್ಣಯವೇ ಈ ಸುಂದರ ಸಭಾಮಂಟಪ ತಲೆ ಎತ್ತಲು ಕಾರಣವಾಯಿತು. ಮೈಸೂರು ಮಹಾರಾಜರಾದ ಶ್ರೀ ಜಯಚಾಮರಾಜ ಒಡೆಯರವರು ಇದರ ಶಂಕುಸ್ಥಾಪನೆ ನೆರವೇರಿಸಿದರು. ಕಟ್ಟಡದ ನಿಧಿ ಸಂಗ್ರಹಕ್ಕಾಗಿ ಅಂದಿನ ಬಸವ ಸಮಿತಿ ಸಂಚಾಲಕರು ಹಾಗೂ ಗೌರವಾನ್ವಿತ ಮಾಜಿ ಉಪರಾಷ್ಟ್ರಪತಿಗಳೂ ಆಗಿದ್ದ ಶ್ರೀ ಬಿ.ಡಿ. ಜತ್ತಿ ಹಾಗೂ ವಿಶ್ವನಾಥರೆಡ್ಡಿ ಮುದ್ನಾಲ್ ಅವರು ಹಂಪಿಯಿಂದ ಬಸವ ಕಲ್ಯಾಣದವರೆಗೆ 21 ದಿನಗಳ ಕಾಲ ನಡೆಸಿದ ಪಾದಯಾತ್ರೆ ಮತ್ತು ಪರಮಪೂಜ್ಯ ಭಾಲ್ಕಿ ಚನ್ನಬಸವ ಪಟ್ಟದ್ದೇವರ ದಿವ್ಯ ನಾಯಕತ್ವ ಈ ಐತಿಹಾಸಿಕ ಕನಸನ್ನು ನನಸಾಗಿಸಿತು. 2026ರ ಈ ಹೊತ್ತಿಗೆ ಕರ್ನಾಟಕ ಸರ್ಕಾರವು ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಕೈಗೊಂಡಿರುವುದು ಸಂತೋಷದ ವಿಷಯ. ಜನವರಿ 2021ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳು ಬಸವ ಕಲ್ಯಾಣದಲ್ಲಿ ನೂತನ ಅನುಭವ ಮಂಟಪಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಅಂದಾಜು 612 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಯು ಬಸವ ತತ್ವಗಳನ್ನು ಸಾರುವ 6 ಅಂತಸ್ತಿನ ಭವ್ಯ ಭವನವಾಗಿದ್ದು ಕಲ್ಯಾಣ ಚಾಲುಕ್ಯ ಶೈಲಿಯಲ್ಲಿ ನಿರ್ಮಾಣವಾಗುತ್ತಿದೆ. ಈ ಮಹತ್ವಾಕಾಂಕ್ಷಿ ಯೋಜನೆಯು ಸಕಾಲದಲ್ಲಿ ಪೂರ್ಣಗೊಂಡು ಅನುಭವ ಮಂಟಪದ ವೈಭವ ಹಾಗೂ ಬಸವಣ್ಣನವರ ಉದಾತ್ತ ಚಿಂತನೆಗಳನ್ನು ಜಗತ್ತಿಗೆ ಪಸರ ಮಾಡುವ ಮೂಲಕ ವಿಶ್ವದಾದ್ಯಂತದ ಸತ್ಯಾನ್ವೇಷಕರನ್ನು ಆಕರ್ಷಿಸುವಂತಾಗಲಿ ಎಂದು ಆಶಿಸೋಣ. ಈ ಸಂಶೋಧನಾತ್ಮಕ ಮಾಹಿತಿಯು ಗುಲಬರ್ಗಾ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ವೀರಣ್ಣ ದಂಡೆ ಮತ್ತು ಡಾಕ್ಟರ್ ಜಯಶ್ರೀ ದಂಡೆ ಅವರು ರಚಿಸಿ ಬಸವ ಸಮಿತಿ ಪ್ರಕಟಿಸಿರುವ 12ನೇ ಶತಮಾನದ ಶರಣ ಸ್ಮಾರಕಗಳು ಕೃತಿಯನ್ನು ಆಧರಿಸಿದೆ.